ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ಜಿಯೋ ಫೈನಾನ್ಷಿಯಲ್ಸ್ ಬ್ಲ್ಯಾಕ್ ರಾಕ್ ಫೈಲ್ಸ್ ಫಾರ್ ಮ್ಯೂಚುವಲ್ ಫಂಡ್ ಲೈಸೆನ್ಸ್. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಹಾಗೂ ಬ್ಲ್ಯಾಕ್ ರಾಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇವರಿಬ್ಬರು ಜಾಯಿಂಟ್ ವೆಂಚರ್ ಮಾಡ್ತಾ ಇದ್ದಾರೆ ಮ್ಯೂಚುವಲ್ ಫಂಡ್ಸಿಗೆ. ಅವರು ಸೆಬಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಮ್ಯೂಚುವಲ್ ಫಂಡ್ ಬಿಸ್ನೆಸ್ಸನ್ನು ರನ್ ಮಾಡಲಿಕ್ಕೆ. ಸದ್ಯಕ್ಕೆ ಅವರಿಗೆ ಒಂಥರ ಪ್ರಿಲಿಮಿನರಿ ಅಪ್ರೂವಲ್ ಸಿಕ್ಕಿದೆ, ಆದರೆ ಫೈನಲ್ ಅಪ್ರೂವಲ್ಲು ಇನ್ನೂ ಸೆಬಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಸೆಬಿ ಅವರು ಸ್ಟಡಿ ಮಾಡ್ತಾ ಇದ್ದಾರೆ, ಮತ್ತೆ ಅಪ್ರೂವಲ್ ಕೊಡ್ತಾರೆ. ಹಾಗೂ ಏಂಜಲ್ ಒನ್ನಿಗೂ ಪ್ರಿಲಿಮಿನರಿ ಅಪ್ರೂವಲ್ ಸಿಕ್ಕಿದೆ ಮ್ಯೂಚುವಲ್ ಫಂಡ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಲಿಕ್ಕೆ. 2023 ಫೆಬ್ರವರಿಯಲ್ಲಿ ಸಿಕ್ಕಿತ್ತು, ಆದರೆ ಫೈನಲ್ ರಿಜಿಸ್ಟ್ರೇಷನ್ಗೆ ಇನ್ನೂ ಅಪ್ರೂವಲ್ ಸಿಕ್ಕಿಲ್ಲ ಸೆಬಿಯಿಂದ. ಇಂಡಿಯನ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ತುಂಬ ಹೈ ಕಾಂಪಿಟೇಷನ್ ಇದೆ. 45 ಕಂಪ್ನೀಸ್ ಇದೆ ಆ ಪರ್ಟಿಕ್ಯುಲರ್ ಸೆಕ್ಟ್ರಲ್ಲಿ, ಹಾಗೂ 50 ಲಕ್ಷ ಕೋಟಿಗಿಂತ ಜಾಸ್ತಿ ಸದ್ಯಕ್ಕೆ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಇದೆ. ಆದರೆ ಇನ್ನೂ ಸುಮಾರು ದುಡ್ಡು ಜನರ ಹತ್ರ ಇದೆ. ಸೇವಿಂಗ್ಸು ಮ್ಯೂಚುವಲ್ ಫಂಡಲ್ಲಿ ಫ್ಲೋ ಆಗುತ್ತೆ. ಆವಾಗ ಹೊಸ ಬಿಸ್ನೆಸ್ಗೆ ಅಂದರೆ ಹೊಸ ಕಂಪ್ನೀಸ್ಗೂ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ತುಂಬ ಸ್ಕೋಪ್ ಇದೆ. ರೀಸೆಂಟಾಗಿಯೇ 3 ಮ್ಯೂಚುವಲ್ ಫಂಡ್ ಕಂಪ್ನೀಸು ಆಪ್ರೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು. ಬಜಾಜ್ ಫಿನ್ಸರ್ವ್ ಅವರೊಂದು ಸ್ಕೀಮು ಜೂನಲ್ಲಿ ಓಪನ್ ಆಯಿತು. ಹೀಲಿಯೋಸ್ ಮ್ಯೂಚುವಲ್ ಫಂಡ್ ಅಂತ ಅವರು ಅಕ್ಟೋಬರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೂ ಝೀರೋಡಾ ಫಂಡ್ ಹೌಸ್ ಅವರು 2 ಸ್ಕೀಮ್ಸನ್ನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 2. ಗೌರ್ಮೆಂಟ್ ಡಿವಿಡೆಂಡ್ ಟಾರ್ಗೆಟ್ ವಿಲ್ ಬಿ ಎಕ್ಸೀಡೆಡ್. ಸೆಂಟ್ರಲ್ ಗೌರ್ಮೆಂಟ್ದು ಡಿವಿಡೆಂಡ್ ಟಾರ್ಗೆಟು ಪಬ್ಲಿಕ್ ಸೆಕ್ಟರ್ ಕಂಪ್ನೀಸಿಂದ ಫೈನಾನ್ಷಿಯಲ್ ಇಯರ್ 2023-24ಗೆ ಟಾರ್ಗೆಟ್ಗಿಂತ 12,000 ಕೋಟಿ ಜಾಸ್ತಿ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಅವರ ಟಾರ್ಗೆಟ್ ಎಷ್ಟಿದೆ ಅಂದರೆ 43,000 crores ಅಪ್ರಾಕ್ಸಿಮೇಟ್ಲಿ ಈ ವರ್ಷಕ್ಕೆ. ಹಾಗೂ ಟೋಟಲ್ ಈ ವರ್ಷ ಫೈನಾನ್ಷಿಯಲ್ ಇಯರಲ್ಲಿ 55,000ರಿಂದ 60,000 ಕೋಟಿವರೆಗೂ ಸಿಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಆ್ಯಕ್ಚುಲಿ ಆಲ್ರೆಡಿ ಡಿಸೆಂಬರ್ವರೆಗೂ 44,000 crores ಕಲೆಕ್ಟ್ ಆಗಿದೆ, ರಿಸೀವ್ ಆಗಿದೆ ಗೌರ್ಮೆಂಟಿಗೆ ಡಿವಿಡೆಂಡ್ಸ್ ಆಗಿ. ಇನ್ನೂ 3 ತಿಂಗಳಿದೆ ಫೈನಾನ್ಷಿಯಲ್ ಇಯರಲ್ಲಿ. ಸೊ ಆವಾಗ ಇನ್ನೊಂದು 10-12,000 ಕೋಟಿ ರಿಸೀವ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಲಾಸ್ಟ್ ಫೈನಾನ್ಷಿಯಲ್ ಇಯರಲ್ಲಿ ಗೌರ್ಮೆಂಟಿಗೆ 59,500 crores ಡಿವಿಡೆಂಡ್ ಆಗಿ ಸಿಕ್ಕಿತ್ತು ಪಬ್ಲಿಕ್ ಸೆಕ್ಟರ್ ಕಂಪ್ನೀಸಿಂದ. ನ್ಯೂಸ್ ನಂಬರ್ 3. ನಿಫ್ಟಿ ರಿಯಲ್ಟಿ ಇಂಡೆಕ್ಸ್ ಅಪ್ 6% ಟುಡೇ. ನಿಫ್ಟಿ ರಿಯಲ್ಟಿ ಇಂಡೆಕ್ಸು ಬಿಗ್ಗೆಸ್ಟ್ ಸಿಂಗಲ್ ಡೇ ರ್ಯಾಲಿ ಲಾಸ್ಟ್ 2 ಇಯರ್ಸಲ್ಲಿ ಇವತ್ತಾಯಿತು. ಇವತ್ತು 6% ಮೇಲೋಯಿತು. ಹಾಗೂ ಈಗ ಸದ್ಯಕ್ಕೆ ಇರೋ ಲೆವೆಲು ಹೈಯೆಸ್ಟ್ ಲೆವೆಲ್ ಸಿನ್ಸ್ ಜೂನ್ 2008. ಸೊ 15 ವರ್ಷಕ್ಕಿಂತ ಜಾಸ್ತಿ ಆದಮೇಲೆ ಈ ಒಂದು ಲೆವೆಲಿಗೆ ಬಂದಿದೆ. ಲಾಸ್ಟ್ 2 ತಿಂಗಳಲ್ಲಿ ನಿಫ್ಟಿ ರಿಯಲ್ಟಿ ಇಂಡೆಕ್ಸು 30% ಮೇಲೋಗಿದೆ. ಯಾಕಂದರೆ ಒಳ್ಳೆ ಡಿಮಾಂಡು, ಒಳ್ಳೆ ಸೇಲ್ಸ್ ಇದೆ ಪ್ರಾಪರ್ಟೀಸಿಗೆ ಅಂತ. ಹಾಗೂ ಲಾಸ್ಟ್ 9 ಮಂತ್ಸಲ್ಲಿ ಡಬಲ್ಗಿಂತ ಜಾಸ್ತಿ ಆಗಿದೆ ರಿಯಲ್ಟಿ ಇಂಡೆಕ್ಸು, 114% ಜಾಸ್ತಿ ಆಗಿದೆ. ಶೋಭಾ ಲಿಮಿಟೆಡ್ 15% ಅಪ್ ಇವತ್ತು, DLF 6% ಅಪ್ಪು, ಪ್ರೆಸ್ಟೀಜು 8% ಅಪ್ಪು, ಬ್ರಿಗೇಡ್ ಎಂಟರ್ಪ್ರೈಸಸ್ 6% ಅಪ್ ಆಗಿತ್ತು. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಟಾಟಾ ಮೋಟರ್ಸ್ ಇವತ್ತು ಅಪ್ರಾಕ್ಸಿಮೇಟ್ಲಿ 1.8% ಮೇಲೋಯಿತು. ಯಾಕಂದರೆ JP Morgan ಬ್ರೋಕರೇಜ್ ಕಂಪ್ನಿಯವರು ಅವರ ರೇಟಿಂಗನ್ನು ಓವರ್ ವೇಟ್ ಅಂತ ಹಾಕಿದ್ದಾರೆ, ಹಾಗೂ ಟಾರ್ಗೆಟ್ ಪ್ರೈಸನ್ನು ಜಾಸ್ತಿ ಮಾಡಿದ್ದಾರೆ. ಮುಂಚೆದಕ್ಕಿಂತ ಈಗ ಟಾರ್ಗೆಟ್ ಪ್ರೈಸು 36% ಜಾಸ್ತಿ ಇದೆ. 925 rupees ಪರ್ ಶೇರ್ ಟಾರ್ಗೆಟ್ ಪ್ರೈಸ್ ಇದೆ. ಹಾಗೂ ಇಲ್ಲಿಂದ ಕರೆಂಟ್ ಲೆವೆಲಿಂದ ಅಪ್ರಾಕ್ಸಿಮೇಟ್ಲಿ 17% ಆ ಟಾರ್ಗೆಟಿಗೆ ಇನ್ನೂ ಬಾಕಿ ಇದೆ. LICಗೆ ಇನ್ನೊಂದು ನೋಟಿಸ್ ಸಿಕ್ಕಿದೆ GST ಅಥಾರಿಟೀಸಿಂದ. ಟೋಟಲ್ಲು 668 crores ನೀವು ಕಟ್ಟಿಲ್ಲ ಅಂತ ಅವರು ಇನ್ಫಾರ್ಮ್ ಮಾಡಿದ್ದಾರೆ. ಈಗ ರ್ಯಾಪಿಡ್ ನ್ಯೂಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಂಡಿಗೋ ಏರ್ಲೈನ್ಸು ಫ್ಯೂಲ್ ಸರ್ಚಾರ್ಜ್ ಅಂತ ಏನು ಹಾಕಿದ್ರು ಏವಿಯೇಷನ್ ಟರ್ಬೈನ್ ಫ್ಯೂಲ್ ಜಾಸ್ತಿ ಮಾಡಿರುವಾಗ ಅದನ್ನು ಇವತ್ತು ರಿಮೂವ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಡೊಮೆಸ್ಟಿಕ್ ಹಾಗೂ ಇಂಟರ್ನ್ಯಾಷನಲ್ ಫ್ಲೈಟ್ ಫೇರ್ಸಿಂದ. ಹಾಗೂ ಇದರಿಂದ ಫ್ಲೈಟ್ ಟಿಕೆಟ್ಸು ಸ್ವಲ್ಪ ಕಮ್ಮಿ ಆಗ್ಬೋದು. ಇನ್ವೆಸ್ಕೋ ಅಂತ ಇದೊಂದು US ಬೇಸ್ಡ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ. ಅವರು ಸ್ವಿಗ್ಗಿ ಕಂಪ್ನಿದು ಫೇರ್ ವ್ಯಾಲ್ಯೂ ಅಥವಾ ವ್ಯಾಲ್ಯೂಯೇಷನನ್ನು 69,000 ಕೋಟಿ ಅಂತ ಮಾಡಿದ್ದಾರೆ ಅಕ್ಟೋಬರ್ ಎಂಡ್ 2023ಯಲ್ಲಿ. ಸ್ವಿಗ್ಗಿ ಈ ವರ್ಷ ಇಂಡಿಯನ್ ಮಾರ್ಕೆಟ್ಸಲ್ಲಿ ಒಂದು IPOನ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 141 ಪಾಯಿಂಟ್ ಅಪ್ಪು, 21,659 ಕ್ಲೋಸ್ ಆಯಿತು, 0.65% ಅಪ್ಪು. ಸೆನ್ಸೆಕ್ಸು 491 ಪಾಯಿಂಟ್ ಅಪ್ಪು, 71,848 ಕ್ಲೋಸ್ ಆಯಿತು. 2 ದಿವಸ ಬಿದ್ದ ಮೇಲೆ ಇವತ್ತು ಒಂದು ಒಳ್ಳೆ ರಿಕವರಿ ಆಗಿದೆ. ಮಾರ್ಕೆಟ್ಸು ಇನ್ನೂ ಲೈಫ್ ಟೈಮ್ ಹೈ ಹತ್ರನೇ ಇದೆ. ಪಾಯಿಂಟ್ ನಂಬರ್ 2. ಟುಡೇ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಬಜಾಜ್ ಫೈನಾನ್ಸ್ 4.34% ಅಪ್ಪು, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 3.74% ಅಪ್ಪು, NTPC 3.56% ಅಪ್ಪು. ಟಾಪ್ ಲೂಸರ್ಸು BPCL 1.82% ಡೌನು, LTI Mindtree 1.59% ಡೌನು, Dr. Reddy's Lab 1.51% ಡೌನು. ಪಾಯಿಂಟ್ ನಂಬರ್ 3. Today's top Nifty Next 50 gainers and losers. Top gainers
DLF 6.39% up, Chola Investment 4.57% up, Indus Towers 4.21% up. Top losers IOC 1.13% down, Avenue Supermart 0.88% down, PI Industries 0.74% down. Point number 4, advance decline ratio for NSE. Advances 1406 ಸ್ಟಾಕ್ಸ್, ಕಮ್ಮಿ ಆಗಿದ್ದು 750, ಸೊ 65% ಅಪ್, 35% ಡೌನ್. Point number 5, yesterday's FII and DII investment data. Foreign institutional investors 666 ಕೋಟಿ ನೆಟ್ ಸೇಲ್ಸ್, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 863 ಕೋಟಿ ನೆಟ್ ಸೇಲ್ಸ್. Point number 6, today's gold and silver price. Gold price 6,338 per gram, silver 75 per gram. Point number 7, today's rupee value. $1 $83.22, €1 91.04 rupees. Point number 8, stocks near 52-week high. HAL 52-week high 2,918, closing price 2,904. MRF 1,31,950, closing 1,31,510. Canara Bank 467, 52-week high, closing price 465. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ. Point number 10, global cues today. ಹಾಂಗ್ಕಾಂಗ್ ಮಾರ್ಕೆಟ್ಸ್ ಫ್ಲಾಟ್ ಆಗಿ ಕ್ಲೋಸ್ ಆಯ್ತು ಇವತ್ತು. ಜಾಪನೀಸ್ ಮಾರ್ಕೆಟ್ಸ್ 0.53% ಡೌನು, ಜರ್ಮನಿ 0.28% ಅಪ್ಪು, ಫ್ರಾನ್ಸ್ 0.31% ಅಪ್ಪು, UK 0.07% ಅಪ್ಪು, ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 1.1% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.